ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಮಾತು ಮನೆ ಕೆಡಿಸ್ತು ಅನ್ನೋ ಒಂದು ಮಾತು ಕೇಳಿದಿರಲ್ವಾ? ಅದೇ ರೀತಿ ಇವತ್ತು ದರ್ಶನ್ ಅವರು 4 ದಿನದ ಹಿಂದೆ ಆಡಿದ ಮಾತು ಮಹಿಳೆಯರನ್ನ ಕೇಳಿಸಿದೆ. ಅದರಲ್ಲೂ ಗೌಡ್ತಿಯರ ಸೇನೆ ಇವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಆ ಮಾತನ್ನು ವಾಪಸ್ ತಗೋಬೇಕು ಮತ್ತು ಈ ಮಾತಿಗೆ ಕ್ಷಮೆ ಕೇಳಬೇಕು ಅನ್ನೋ ವಿಚಾರವಾಗಿ ಇವತ್ತು ಗೌಡ್ತಿಯರ ಸೇನೆ ಒಟ್ಟು ಸೇರ್ಕೊಂಡಿದೆ. ಇವತ್ತು ನ್ಯೂಸ್ ಪೋಸ್ಟರ್ಗೆ ಮಾತನಾಡೋಕ್ಕೂ ಸಿದ್ಧವಾಗಿದ್ದಾರೆ. ನಿಮ್ಮ ಆರೋಪವೇನು? ನೀವು ಕೆರಳಿ ಬಂದು ಇಲ್ಲಿಗೆ ಏನು ಪ್ರತಿಭಟನೆ ಮೂಲಕ ಅವ್ರಿಗೆ ದೂರು ಸಲ್ಲಿಸಕ್ಕೆ ಬಂದಿರಿ ಮಹಿಳಾ ಆಯೋಗಕ್ಕೆ, ಏನು ವಿಚಾರ ನಿಮ್ಮನ್ನು ಬೇದಾರ ಮಾಡಿಸಿದೆ? ದರ್ಶನ್ ಅವರ ಮಾತು ಸರ್, 4-5 ದಿನಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಕೂಡ ಇರ್ತಾರೆ, ಮತ್ತು ಸಂಸದೆ ಸುಮಲತಾ ಮೇಡಮ್ ಕೂಡ ಇದ್ದಾರೆ, MLAಗಳು ಕೂಡ ಇದ್ದಾರೆ, ದರ್ಶನ್ ಅವರ ಸಾವಿರಾರು ಅಭಿಮಾನಿಗಳು ಕೂಡ ಆ ವೇದಿಕೆ ಹತ್ರ ಇರ್ತಾರೆ. ಆ ವೇದಿಕೆಯಲ್ಲಿ ಅವರು ಇವತ್ತೊಬ್ಳು ಬರ್ತಾಳೆ, ನಾಳೆ ಒಬ್ಳು ಇವತ್ತೊಬ್ಳು ಹೋಗ್ತಾಳೆ, ನಾಳೆ ಒಬ್ಳು ಬರ್ತಾಳೆ, ನಿಮ್ಮ ಅಜ್ಜಿನ ಬಡಿ ಹತ್ತು ಅಂತ ಹೇಳ್ತಾರೆ. ಅಂದರೆ ಇದು ಯಾಕೆ ಹೇಳಿದ್ರು ಅದು ನಮಗೆ ಸ್ಪಷ್ಟನೆ ಕೊಡಬೇಕು. ಯಾರಿಗೆ ಹೇಳಿದ್ರು ಅದನ್ನು ಸ್ಪಷ್ಟನೆ ಕೊಡಬೇಕು. ಮಹಿಳೆಯರು ಇವತ್ತೊಬ್ಳು ನಾಳೆ ಒಬ್ಳು ಬರ್ತಾಳೆ ಅಂತ ಹೇಳಿದ್ರೆ ಒಬ್ಬ ನಾಯಕ ನಟ ಏನರ್ಥ? ಇವತ್ತಿನ ಅವ್ರ ಫಾಲೋವರ್ಸ್ ಏನು ಅನ್ಕೋತಾರೆ ಅಂದರೆ ಇವತ್ತೊಬ್ಳನ್ನ ಬರಲಿ ನಾಳೆ ಒಬ್ಳು ಹೋಗ್ಲಿ ಅಂತ ಅದನ್ನು ಫಾಲೋ ಮಾಡಬೇಕಾ ಅಂತ ನಮ್ಮ ಒಂದಿದು. ಮತ್ತು ಕೆಲ ವರ್ಷಗಳ ಹಿಂದೆ ಒಂದು ನೋಡ್ತಾ ಹೋದರೆ ಅವರು ಅದೃಷ್ಟ ದೇವತೆ ಮನೆ ಬಾಗಿಲಿಗೆ ಬಂದರೆ ಬಟ್ಟೆ ಬಿಚ್ಚಿ ಬೆಡ್ರೂಮ್ ಕರ್ಕೋಬೇಕು ಅಂತಲೂ ಹೇಳಿದ್ದಾರೆ. ಅದೂ ಇದೆ. ಮತ್ತು ಅವ್ರ ಹೆಂಡ್ತಿಗೆ ಕೂಡ ಸಿಗರೇಟಲ್ಲಿ ಸುಟ್ಟು ಜೈಲು ಶಿಕ್ಷೆ ಅನುಭವಿಸಿ ಮತ್ತೆ ತೀರ್ಮಾನ ಮಾಡಿಕೊಂಡು ಕೋರ್ಟಿಂದ ತೀರ್ಮಾನ ಮಾಡ್ಕೊಂಡು ಆಚೆ ಬಂದು ಹೆಂಡ್ತಿಗೂ ಗೌರವ ಕೊಡಲ್ಲ, ಮಹಿಳೆಯರಿಗೂ ಗೌರವ ಕೊಡಲ್ಲ. ಆ ಮಗನೂ ನನಗೆ ಹುಟ್ಟಿದನೋ ಇಲ್ವೋ ಅಂತ ಹೇಳಿರೋದು ನೀವೆಲ್ಲ ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ, ಮೀಡಿಯಾಗಳಲ್ಲೂ ತೆಗೆದು ನೋಡಿದ್ರೆ ಸಿಗುತ್ತೆ. ಈ ರೀತಿ ಮೊನ್ನೆ ಕಾಟೇರನ ನಾವು 10 ಬಾರಿ ನೋಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿದ್ದೀವಿ. ಬೇಕಾದ್ರೆ ನೋಡಿ, ಜಯಶ್ರೀ ಗೌಡ ಅನ್ನೋದ್ರಲ್ಲಿ ಪ್ರಮೋಷನ್ ಮಾಡಿದ್ದೀವಿ. ಯಾಕೆಂದರೆ ಜಾತಿ ಪದ್ಧತಿ, ಜೀತ ಪದ್ಧತಿ ಅಂತ ಒಂದು ಸಾಮಾಜಿಕ ಪಿಡುಗನ್ನ ಸಿನಿಮಾದಲ್ಲಿ ತೋರಿಸಿ ಒಂದು ಹೆಮ್ಮೆ ಪಡುವಂಥ ಒಂದು ಸಿನಿಮಾ ಅಂತೇಳಿ ನಾವೆಲ್ಲರೂ ದರ್ಶನ್ ಅವ್ರಿಗೆ ಬೇಸ್ ಅಂತ ಹೇಳಿದ್ದೀವಿ. ಆದರೆ ಅವ್ರು ಏನು ಮಾಡಿದ್ರು ಒಪ್ಕೊಳ್ಳುವಂಥ ಮನಸ್ಥಿತಿ ಹೆಣ್ಮಕ್ಳದಿಲ್ಲ. ಚಿನ್ನದ ಸೂಜಿ ಅಂತ ಕಣ್ಚುಚ್ಕೊಳ್ಳೋಕ್ಕಾಗತ್ತಾ ಸರ್? ಅದಕ್ಕೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಮಹಿಳಾ ಆಯೋಗಕ್ಕೆ ಇವತ್ತು ದೂರನ್ನು ಕೊಟ್ವಿ. ಮೇಡಮು ಪಾಸಿಟಿವ್ ಆಗಿ ನಮಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ತಾಯಿನೂ ಹೆಣ್ಣು, ಅವ್ರ ಅಕ್ಕನೂ ಹೆಣ್ಣು, ಅವ್ರ ಹೆಂಡ್ತಿ ಹೆಣ್ಣು ಅಂದರೆ ಹೆಂಡ್ತಿ ಗೌರವ ಕೊಡಲ್ಲ ಬಿಡಿ. ಎಲ್ಲ ವೇದಿಕೆಯಲ್ಲಿ ನಾನು ನೋಡಿದ್ದೀನಿ ಅವ್ರ ಹೆಂಡ್ತಿಗೆ ಯಾವ ಗೌರವ ಕೊಡ್ತಾರೆ ಅಂದರೆ. ಮಹಿಳೆಯರು ಅಂದರೆ ಇವ್ರಿಗೆ ತುಚ್ಛವಾಗಿ ಕಾಣೋದನ್ನು ದರ್ಶನ್ ಅವರು ಬಿಡಬೇಕು. ಈ ಹೇಳಿಕೆಯಿಂದ ಮುಂದಿನ ಯುವ ಪೀಳಿಗೆ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ನ ಕಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾಯಕ ನಟರು ಅಂತ ಹೇಳಿದ್ರೆ ಫಾಲೋ ಮಾಡ್ತಾರೆ. ನಮ್ಮ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಹೋಗಿ ಹೊಲ ಉತ್ತರು ರೈತರಾದರು. ಅದೇ ರೀತಿ ಇವತ್ತು ಏನಾದ್ರೂ ದರ್ಶನ್ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಖಂಡಿತ ಒಂದು ಒಳ್ಳೆ ಪದ ಬಳಕೆ ಮಾಡಿದ್ರೆ ಯುವ ಪೀಳಿಗೆ ಒಳ್ಳೆ ಪದ ಬಳಕೆ ಮಾಡುತ್ತೆ. ಇವತ್ತು ನನಗೆ ನನಗೆ ಅನುಭವ ಆಗಿರೋದನ್ನ ಹೇಳ್ತೀನಿ ನಿಮ್ಮ ಹತ್ರ. ಏನು ಸರ್, ನಿಮ್ಮ ಕಾಟೇರ ಸಿನಿಮಾನ ಪ್ರಮೋಷನ್ ಮಾಡಿದ್ದೀವಿ, ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಮಾತಾಡ್ತಿದ್ದೀರಾ ಸ್ಟೇಜ್ಗಳಲ್ಲಿ ಅಂತ ಹಾಕಿದ್ರೆ ಅವ್ರ ಅಭಿಮಾನಿಗಳು ನನಗೆ ಕೆಟ್ಟ ಪದ ಬಳಕೆ ಮಾಡಿದ್ದಾರೆ. ಹೇಳೋಂಗಿಲ್ಲ ನಿಮ್ಮ ಹತ್ರ. ಪಾತ್ರೆ ಗೀತ್ರೆ ಇದ್ದ ತೊಳೆಯೋಗೆಲ್ಲೇ ಅಂತ ಹಾಕ್ತಾರೆ, ಅಂತ ಹಾಕ್ತಾರೆ, ಕೆಟ್ಟ ಪದ ಹೇಳೋಕ್ಕಾಗ್ತಾ ಇಲ್ಲ, ಅವೆಲ್ಲ ಹಾಕ್ತಾರೆ. ಅಂದರೆ ನೀವು ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದನ್ನು ಮಾಡ್ತಾರೆ, ನೀವು ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನು ಮಾಡ್ತಾರೆ. ದಯವಿಟ್ಟು ಒಳ್ಳೇದನ್ನು ಮಾಡಿ. ದಯವಿಟ್ಟು ಮಹಿಳೆಯರಿಗೆ ಗೌರವ ಕೊಡೋದನ್ನು ಬಿಡಬೇಕು. ಮಹಿಳೆಯರಿಗೆ ಗೌರವ ಕೊಡಬೇಕು. ನಿಮ್ಮ ಈ ಥರ ಒಂದು ನಡವಳಿಕೆನ ದಯವಿಟ್ಟು ಸ್ಟಾಪ್ ಮಾಡಿ. ದರ್ಶನ್ ಅವರ ಬದಲಾಗಿ ಮತ್ತು ಮಹಿಳೆಯರ ಕ್ಷಮೆ ಕೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.